ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಕೂಡ ಸ್ವಾಗತ. ಎಲ್ಲರಿಗೂ ಕೆ ಸಿ ಗಡಿ ಯೂಟ್ಯೂಬ್ ಚಾನಲ್ಗೆ. ಭಾಳಷ್ಟು ದಿನಗಳಿಂದ ವೇಟ್ ಮಾಡಿದಂಥ ಕಾರ್ ಮತ್ತು ಡಾರ್ ಅಂತ ಏನು ಹೇಳ್ತೀವಿ, ಸೊ ಈ ಒಂದು ವೇಕೆನ್ಸಿ ರಿಲೀಸ್ ಆಗಿರುವಂಥದ್ದು. ಒಟ್ಟು 1500 ಹುದ್ದೆಗಳು ವೇಕೆನ್ಸಿ ರಿಲೀಸ್ ಆಗಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ಮಾಹಿತಿಯನ್ನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಲಾಸ್ಟ್ವರೆಗೂ ಇರೋ ಸಂಪೂರ್ಣವಾದ ಮಾಹಿತಿ ಕೂಡ ನಿಮಗೆ ಗೊತ್ತಾಗುತ್ತೆ. ಸೊ ಇದು ನೋಡ್ತಾ ಇದ್ರೆ ಒಂದು ನೋಟಿಫಿಕೇಶನ್. ಸೊ ಈ ನೋಟಿಫಿಕೇಶನ್ ಅಫಿಷಿಯಲ್ ನೋಟಿಫಿಕೇಶನ್ ನೋಡ್ಬೋದು. ಇದರಲ್ಲಿ ಎರಡು ರೀತಿಯ ವೇಕೆನ್ಸಿಗಳು ಕನ್ಫರ್ಮ್ ಆಗುತ್ತೆ. ಸೊ ಎರಡು ರೀತಿಯ ವೇಕೆನ್ಸಿಗಳು ಅಂದರೆ ಒಂದು ಹೈದರಾಬಾದ್ ಕರ್ನಾಟಕ, ಇನ್ನೊಂದು ನಾನ್ ಹೈದರಾಬಾದ್ ಕರ್ನಾಟಕ ಅಂತ ಹೇಳ್ತೀವಿ. ನಾನ್ ಹೈದರಾಬಾದ್ ಕರ್ನಾಟಕ ಬಂದು 1421 ವೇಕೆನ್ಸಿಗಳು, ಹೈದರಾಬಾದ್ ಕರ್ನಾಟಕ ಒಂದು 179 ವೇಕೆನ್ಸಿಗಳು ಇರುವಂಥದ್ದು. ಸೊ ಹೈದರಾಬಾದ್ ಕರ್ನಾಟಕದವರು ಎರಡಕ್ಕೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು. ನಾನ್ ಹೈದರಾಬಾದ್ ಕರ್ನಾಟಕರು ಒಂದಕ್ಕೆ ಮಾತ್ರ ಅಪ್ಲಿಕೇಶನ್ನ ಹಾಕ್ಬೋದು. ಅಂದರೆ 1421 ವೇಕೆನ್ಸಿ ಇರುವಂಥದ್ದಕ್ಕೆ ಮಾತ್ರ ಅಪ್ಲಿಕೇಶನ್ ಹಾಕ್ಬೋದು. ವಿದ್ಯಾರ್ಥಿಗೆ ಸಂಬಂಧಪಟ್ಟಂತೆ ಭಾಳಷ್ಟು ಜನ ಕನ್ಫ್ಯೂಷನ್ ಇರ್ತಾರೆ. ಸಿಂಪಲ್ ಆಗಿ ಇದರಲ್ಲಿ ತಿಳಿಸ್ತೀನಿ. ಮೊದಲನೇದಾಗಿ PUC ಅಥವಾ ಅದಕ್ಕೆ ತತ್ಸಮ ವಿದ್ಯಾರ್ಥಿ ಆಗಿದ್ದರೆ ಅಪ್ಲಿಕೇಶನ್ ಹಾಕ್ಬೋದು ಅಂತ ಹೇಳ್ತಾರೆ. ಹಾಗಾದರೆ ತತ್ಸಮ ವಿದ್ಯಾರ್ಥಿಗಳು ಯಾವ್ದು ಅಂತ ಹೇಳಿದ್ರೆ ಇದರಲ್ಲಿ ಡಿಪ್ಲೊಮಾ ಆಗಿದ್ರೆ ಅಪ್ಲಿಕೇಶನ್ ಹಾಕ್ಬೋದು, ಅದು ಕೂಡ ತತ್ಸಮ ಆಗುತ್ತೆ. ಅದಾದಮೇಲೆ JOC ಆಗಿದ್ರೆ ಅಪ್ಲಿಕೇಶನ್ ಹಾಕ್ಬೋದು, ಅದು ಕೂಡ ತತ್ಸಮ ಆಗುತ್ತೆ. ಆದರೆ ITI ಆಗಿದ್ರೆ ಇದು ತತ್ಸಮ ಆಗಲ್ಲ. ಬಟ್ ITI ತತ್ಸಮ ಆಗಬೇಕು ಅಂದರೆ ನಿಮಗೆ ಇದ್ರ ಜೊತೆಗೆ NIOS ಸರ್ಟಿಫಿಕೇಟ್ ತಗೊಳ್ಳೇಬೇಕಾಗುತ್ತೆ. NIOS ಸರ್ಟಿಫಿಕೇಟ್ ತಗೊಂಡಿದ್ರೆ ITI ಕೂಡ ಇದಕ್ಕೆ ತತ್ಸಮ ಆಗುತ್ತೆ. ಹಾಗಾಗಿ ಕ್ಲಿಯರಾಗಿ ಹೇಳೋದಾದರೆ ಡಿಪ್ಲೊಮೊ, JOC ಮತ್ತು PUC ಅಥವಾ ಅದಕ್ಕೆ ಸಂಬಂಧಪಟ್ಟ 10+2 ಆಗಿರ್ಬೋದು, ಈ ರೀತಿಯಲ್ಲಿ ಎಜುಕೇಷನ್ ಆಗಿದ್ದರೆ ಅಪ್ಲಿಕೇಶನ್ನ ಹಾಕಬಹುದು. ಡಿಸ್ಟೆನ್ಸ್ ಎಜುಕೇಷನಲ್ ಆಗಿದ್ದರೂ ಕೂಡ ಅಪ್ಲಿಕೇಶನ್ನ ಹಾಕಬಹುದು. ಬಟ್ ITI ಜೊತೆಗೆ NIOS ಇದ್ದರೆ ಅಪ್ಲಿಕೇಶನ್ನ ಹಾಕಬಹುದು. ಏಜ್ ಲಿಮಿಟ್ಗೆ ಸಂಬಂಧಪಟ್ಟಂತೆ ನೋಡಿದ್ರೆ ಜನರಲ್ ಕ್ಯಾಂಡಿಡೇಟ್ 33 ವರ್ಷದವರೆಗೂ ಅಪ್ಲಿಕೇಶನ್ ಹಾಕ್ಬೋದು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಮತ್ತು OBC ಕ್ಯಾಂಡಿಡೇಟ್ಗಳು 35 ವರ್ಷದವರೆಗೂ ಅಪ್ಲಿಕೇಶನ್ ಹಾಕ್ಬೋದು. ಕರ್ನಾಟಕದ ಅರಣ್ಯ ಪ್ರದೇಶದಲ್ಲಿ ವಾಸಿಸುವಂತಹ ಬುಡಕಟ್ಟು ಜನಾಂಗದ ಅಭ್ಯರ್ಥಿ ಆಗಿದ್ದರೆ 38 ವರ್ಷದವರೆಗೂ ಕೂಡ ಅಪ್ಲಿಕೇಶನ್ನ ಹಾಕಬಹುದು. ಇಂಪಾರ್ಟೆಂಟ್ ಡೇಟ್ಸ್ಗಳು ನೋಡೋದಾದರೆ ಆನ್ಲೈನ್ ಅರ್ಜಿ ಸಲ್ಲಿಸಲಿಕ್ಕೆ ನಿಮಗೆ 22/6/2026ರಿಂದ ಸ್ಟಾರ್ಟ್ ಆಗುತ್ತೆ. ಇನ್ನೂ ಸ್ಟಾರ್ಟ್ ಆಗಿಲ್ಲ, ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಅಪ್ಲಿಕೇಶನ್ನ ಹಾಕ್ಬೋದು. ಅದೇ ರೀತಿ ಕೊನೆಗೊಳ್ಳೋಕ್ಕೆ 22/7/2026ಕ್ಕೆ ಕೊನೆಗೊಳ್ಳುತ್ತೆ. ಅದೇ ರೀತಿ ಶುಲ್ಕವನ್ನು ಪಾವತಿಸಲಿಕ್ಕೆ ನಿಮಗೆ 24/7/2026ಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ. ಸ್ಯಾಲ್ರಿ ಮತ್ತು ಅಪ್ಲಿಕೇಶನ್ ಫೀಸ್ ನೋಡೋದಾದರೆ ಸ್ಯಾಲ್ರಿ ಬಂದು ನಿಮಗೆ 37,500ರಿಂದ ಬೇಸಿಕ್ ಪೇ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿಯಲ್ಲಿ 76,100ವರೆಗೂ ನಿಮಗೆ ಇರುತ್ತೆ. ಸ್ಯಾಲ್ರಿ ಬಂದು ಇದು ಬೇಸಿಕ್ ಪೇ ಮಾತ್ರ ಕೊಟ್ಟಿರುವಂಥದ್ದು. ಸೊ ಕಂಪ್ಲೀಟ್ ಸ್ಯಾಲ್ರಿ ಎಷ್ಟು ಬರುತ್ತೆ ಅಂತ ಏನಾದರೂ ಗೊತ್ತಾಗಬೇಕು ಅಂತ ತಿಳ್ಕೊಬೇಕಾಗಿದ್ದರೆ ಸ್ಯಾಲ್ರಿ ಸ್ಲಿಪ್ ಅಂತ ಹೇಳಿ ನೀವು ಒಂದು ಮೆಸೇಜ್ ಮಾಡಿ, ಅದಕ್ಕೆ ಸಂಬಂಧಪಟ್ಟಂಥ ವೀಡಿಯೋನ ನಿಮಗೆ ಅಪ್ಲೋಡ್ ಮಾಡ್ತೀನಿ, ಎಷ್ಟು ನೆಟ್ ಸಿಗುತ್ತೆ, ಎಷ್ಟು ಗ್ರಾಸ್ ಸಿಗುತ್ತೆ ಅಂತ ಹೇಳಿ. ಅದಾದ ನಂತರ ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಫೀಸ್ಗೆ ಸಂಬಂಧಪಟ್ಟಂತೆ ನೋಡಿದ್ರೆ ಜನರಲ್ ಮತ್ತು OBC ಕ್ಯಾಂಡಿಡೇಟ್ ಆದರೆ 750 ರೂಪಾಯಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಮತ್ತು ಮಾಜಿ ಸೈನಿಕರ ಅಭ್ಯರ್ಥಿ ಆಗಿದ್ದರೆ 500 ರೂಪಾಯಿ ಅಪ್ಲಿಕೇಶನ್ ಫೀಸನ್ನು ಪೇ ಮಾಡಬೇಕಾಗತ್ತೆ. ಇನ್ನು ಸೆಲೆಕ್ಷನ್ ಪ್ರೊಸೀಜರ್ಗೆ ಸಂಬಂಧಪಟ್ಟಂತೆ ನೋಡಿದ್ರೆ ಸೆಲೆಕ್ಷನ್ ಪ್ರೊಸೀಜರ್ ಹೇಗಿರುತ್ತೆ ಅಂದರೆ ರಿಟರ್ನ್ ಎಕ್ಸಾಮ್ ಇರುತ್ತೆ. ರಿಟರ್ನ್ ಎಕ್ಸಾಮ್ ಆದಮೇಲೆ ಫಿಸಿಕಲ್ ಇರುತ್ತೆ. ಫಿಸಿಕಲ್ ಆದಮೇಲೆ ನಿಮಗೆ ಮೆಡಿಕಲ್ ಇರುತ್ತೆ. ಮೆಡಿಕಲ್ ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಅದಾದಮೇಲೆ ಫೈನಲ್ ಸೆಲೆಕ್ಷನ್ ಇರುತ್ತೆ. ಸೊ ರಿಟರ್ನ್ ಎಕ್ಸಾಮಲ್ಲಿ ಏನೇನು ಕೇಳ್ತಾರೆ ಅಂತ ತಿಳಿಸ್ತೀನಿ. ಫಿಸಿಕಲಲ್ಲಿ ಇನ್ನೊಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಇದರಲ್ಲಿ PET ಮತ್ತು PST ಅಂತ ಎರಡು ರೀತಿಯ ಕಂಡಕ್ಟ್ ಮಾಡ್ತಾರೆ. ಸೊ ಅದರಲ್ಲಿ ಏನೇನು ಕಂಡಕ್ಟ್ ಮಾಡ್ತಾರೆ ಅಂತೇಳಿ ಇನ್ನೊಂದು ಸಲ ನಿಮಗೆ ತಿಳಿಸ್ತೀನಿ. ಮೆಡಿಕಲ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ನಿಮಗೆ ಎಲ್ಲರಿಗೂ ಕೂಡ ಗೊತ್ತಿದೆ. ಅದೇ ರೀತಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದ ನಂತರ ಫೈನಲ್ ಸೆಲೆಕ್ಷನ್ ಇರುತ್ತೆ. ಹಾಗಾದರೆ ರಿಟರ್ನ್ ಎಕ್ಸಾಮಲ್ಲಿ ಏನೆಲ್ಲ ಕೇಳ್ತಾರೆ ಅಂತ ನೋಡೋದಾದರೆ ರಿಟರ್ನ್ ಎಕ್ಸಾಮ್ ಮತ್ತು ಡೇಟು ಕೂಡ ನೀವು ನೋಡ್ಕೋಬೋದು. ರಿಟರ್ನ್ ಎಕ್ಸಾಮ್ 100 ಕ್ವಶನ್ಸ್ 100 ಮಾರ್ಕ್ಸ್ ಇರುತ್ತೆ. ಒಂದು ಕ್ವಶನ್ಸ್ಗೆ 1 ಮಾರ್ಕ್ಸ್ ಇರುತ್ತೆ. ಅದೇ ರೀತಿಯಲ್ಲಿ ನೆಗೆಟಿವ್ ಒಂದು 0.25 ಮಾರ್ಕ್ಸ್ ನಿಮಗೆ ನೆಗೆಟಿವ್ ಮಾರ್ಕ್ ಇರುತ್ತೆ. 1.5 ಗಂಟೆ ಕಾಲ ನಿಮಗೆ ಸಮಯಾವಕಾಶ ಇರುತ್ತೆ. ಅದಾದ ನಂತರ ನಾವು ನೋಡೋದಾದರೆ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಸಿಲೆಬಸ್ಸು ಕೂಡ ಇಲ್ಲಿ ಇರುವಂಥದ್ದು. ಇದರ ಒಂದು ಸ್ಕ್ರೀನ್ಶಾಟು ಕೂಡ ನೀವು ತಗೋಬೋದು. ಎಕ್ಸಾಮ್ ಡೇಟ್ಗೆ ಸಂಬಂಧಪಟ್ಟಂತೆ ನೋಡಿದ್ರೆ 6/9/2026ಕ್ಕೆ ಎಕ್ಸಾಮ್ ಇರುತ್ತೆ. ಬೆಳಗ್ಗೆ 10:30ಯಿಂದ 12:30ವರೆಗೂ ನಿಮಗೆ 12 ಗಂಟೆವರೆಗೂ ಇರುವಂಥದ್ದು. ಅದೇ ರೀತಿಯಲ್ಲಿ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳು, ಸೊ ಈ ಎರಡೂ ಸೇಮ್ ಡೇಟ್ ಇದೆ ಸರ್, ಹೆಂಗೆ ಮಾಡೋದು ಅಂತ ಹೇಳಿ ಕ್ವಶನ್ ಲಾಸ್ಟ್ ಟೈಮು ಕೇಳಿದರೆ, ಹಾಗಾಗಿ ಇದಕ್ಕೆ ಹೇಳೋದಾದರೆ ನೋಡಿ, ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಾಗಿದ್ದರೆ ಅವರಿಗೆ ಮಧ್ಯಾಹ್ನ ಮೇಲೆ ಇರುವಂಥದ್ದು ನಿಮಗೆ 2 ಗಂಟೆಯಿಂದ 4:15ವರೆಗೂ ಆ ಸೇಮ್ ಡೇಟ್ಗೆ ಇರುವಂಥದ್ದು. ಬಟ್ ಈ ನಾನ್ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳಿಗೆ ಈ ಒಂದು ಟೈಮಿಂಗ್ ಇರುವಂಥದ್ದು. ಸೊ ಹಾಗಾಗಿ ಸೇಮ್ ಡೇಯಲ್ಲಿ ಡಿಫ್ರೆಂಟ್ ಶಿಫ್ಟಲ್ಲಿ ಮಾಡುವಂಥದ್ದು. ಬಟ್ ನಿಮಗೆ ಸೇಮ್ ಒಂದು ಎಕ್ಸಾಮಿನೇಷನ್ ಸೆಂಟರ್ ಸಿಗುತ್ತೆ. ಹಾಗೆ ನೀವು 2 ಎಕ್ಸಾಮ್ಸನ್ನು ಕೂಡ ಅಟೆಂಡನ್ನು ಮಾಡಬಹುದು. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟು, ಹೈಟ್ ಎಷ್ಟು ಇರಬೇಕಪ್ಪ ಅನ್ನೋದಾದರೆ ಹೈಟ್ ಬಂದು ನಿಮಗೆ 168 ಸೆಂಟಿಮೀಟರ್ ಇರಬೇಕಾಗುತ್ತೆ ಪುರುಷ ಅಭ್ಯರ್ಥಿ ಆಗಿದ್ದರೆ. ಸೊ ಇದು ಪುರುಷ ಅಭ್ಯರ್ಥಿಗೆ ಮಾತ್ರ ಇರುವಂಥದ್ದು, ಮಹಿಳೆಯರಿಗೆ ಇದು ಅದರಲ್ಲಿ ಅವಕಾಶ ಇರೋದಿಲ್ಲ. ಇನ್ನು ಎದೆ ಸುತ್ತಳತೆ ಬಂದು ನೋಡೋದಾದರೆ 86 ಸೆಂಟಿಮೀಟರ್ ಇರಬೇಕು. ಮತ್ತು 5 ಸೆಂಟಿಮೀಟರ್ ಕನಿಷ್ಠ ವಿಸ್ತರಣತೆ ಇರಬೇಕು. ಅಂದರೆ ಎದೆಯನ್ನು ಎಕ್ಸ್ಪ್ಯಾಂಡ್ ಮಾಡಿದಾಗ, ನೀವು ಉಬ್ಬಿಸಿದಾಗ 5 ಸೆಂಟಿಮೀಟರ್ ಎಕ್ಸ್ಪ್ಯಾನ್ಷನ್ ಇರಬೇಕಾಗತ್ತೆ. ಅರಣ್ಯ ಪ್ರದೇಶದ ಅಭ್ಯರ್ಥಿಗಳಾಗಿದ್ದರೆ ಬುಡಕಟ್ಟು ಜನಾಂಗದವರು 155 ಸೆಂಟಿಮೀಟರ್ ಇದ್ದರೂ ಕೂಡ ಅಪ್ಲಿಕೇಶನ್ನ ಹಾಕಬಹುದು. ಇದರಲ್ಲಿ 5 ಎದೆ ಸುತ್ತಳತೆ ಕೂಡ ಕನ್ಸಿಸ್ಟರ್ ಕೊಟ್ಟಿರ್ತಾರೆ. 75 ಸೆಂಟಿಮೀಟರ್ ಇರಬೇಕು ಮತ್ತು 5 ಸೆಂಟಿಮೀಟರ್ ಒಂದು ಎದೆಯ ವಿಸ್ತರಣತೆ ಇರಬೇಕಾಗತ್ತೆ.
ಸೊ ಇಷ್ಟು ಕೂಡ ಈ ಒಂದು ವೇಕೆನ್ಸಿಗೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಆಯಿತು. ಇನ್ನೇನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಇದಕ್ಕೆ ಸಂಬಂಧಪಟ್ಟ ಕ್ಯಾಟಗರಿ ವೈಸ್ ಏನಾದ್ರು ಬೇಕಾಗಿದ್ದರೂ ಕೂಡ ನೀವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ನಿಮಗೆ ಕ್ಯಾಟಗರಿ ವೈಸ್ ವೇಕೆನ್ಸಿ ಡೀಟೇಲ್ಸನ್ನು ಕೊಡ್ತೀನಿ. ಅದೇ ರೀತಿಯಲ್ಲಿ ನಿಮಗೆ ಸ್ಯಾಲ್ರಿ ಆಗಿರಬಹುದು ಅಥವಾ ಇನ್ನೇನಾದರೂ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರ್ಬೋದು ಅಪ್ಲಿಕೇಶನ್ ಹಾಕೋಕ್ಕಾಗಲಿ, ಯಾವುದೇ ಏನೇ ಪ್ರಾಬ್ಲಮ್ಸ್ ಬಿದ್ದರೂ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಅಥವಾ ವಾಟ್ಸಪ್ ಟೆಲಿಗ್ರಾಮ್ ಮುಖಾಂತರ ಕ್ವಶನ್ಸ್ ಕೇಳಿ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಹೊಸ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಬಾಯ್.